ಶ್ರೀ ಗುರುಭ್ಯೋ ನಮಃ. ಭಾಗವತ ಪಾಠಕ್ಕೆ ಸುಸ್ವಾಗತ. ವಾಣೀ ಪಾಣಿ ತಲಾಸಕ್ತ ವೀಣಾರವ ವಿಡಂಬಿನಿ ನಾನಾ ಪ್ರಬಂಧ ಚತುರ ಭಾತಿ ನಾರಾಯಣಾರ್ಯಗೀಹಿ. ನಾರಾಯಣಾಚಾರ್ಯರು ನಾರಾಯಣ ಪಂಡಿತಾಚಾರ್ಯರ ವಾಣಿಯನ್ನು ಇಲ್ಲಿ ಸ್ತುತಿಸ್ತಾ ಇದ್ದಾರೆ. ನಾರಾಯಣಾರ್ಯ ಗೀಹಿ, ನಾರಾಯಣ ಪಂಡಿತಾಚಾರ್ಯರ ಮಾತು. ನಾರಾಯಣ ಪಂಡಿತಾಚಾರ್ಯರು ಕವಿ ಶಿರೋಮಣಿಗಳು. ಆದ್ದರಿಂದ ಅವರ ಅನುಗ್ರಹಕ್ಕೋಸ್ಕರವಾಗಿ ಅವರ ವಾಣಿಯನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಇಲ್ಲಿ ವಾಣಿ ಪಾಣಿ ತಲಾಸಕ್ತ ವೀಣಾರವ ವಿಡಂಬಿನಿ. ವಾಣಿ ಅಂದರೆ ಸರಸ್ವತಿ. ವಾಣ್ಯಾಹ ಸರಸ್ವತೀದೇವ್ಯಾಹ ಯತ್ ಪಾಣಿತಲಂ, ಸರಸ್ವತೀದೇವಿಯ ಯಾವ ಕೈ ಇದೆ, ತಸ್ಮಿನ್ ಆಸಕ್ತ ಸರ್ವದಾ ವಿದ್ಯಮಾನ ಯಾ ವೀಣಾ ತಸ್ಯಾಹ ಯಹ ರವಃ ತಂ ವಿಡಂಬಯಿತುಂ ಅನುಕರ್ತುಂ ಶೀಲಂ ಅಸ್ಯಾಹ ಅಸ್ತೀತಿ ವಿಡಂಬಿನಿ. ಆ ಸರಸ್ವತೀದೇವಿಯ ಕೈಯಲ್ಲಿರುವ ಸದಾ ಇರುವ ವೀಣೆಯ ರವ ಧ್ವನಿಯನ್ನು ಅನುಕರಿಸುವಂಥದ್ದು, ಅಥವಾ ವಾಣಿಯ ಕೈಯಲ್ಲಿರತಕ್ಕಂತಹ ವೀಣೆಯ ಆ ಶಬ್ದವನ್ನು, ಮಧುರವಾದ ನಾದವನ್ನು ಪರಿಹಾಸ ಮಾಡುವಂಥದ್ದು, ತಿರಸ್ಕಾರ ಮಾಡುವಂಥದ್ದು. ನಾರಾಯಣ ಪಂಡಿತಾಚಾರ್ಯರ ಮಾತು ಅದು ವೀಣಾನಾದದಂತೆ ಅಥವಾ ವೀಣಾನಾದಕ್ಕಿಂತಲೂ ಅತಿಶಯವಾಗಿರುವಂಥದ್ದು ಅಂತ ಹೇಳುವಂಥದ್ದು ಕವಿಗೆ ಇಲ್ಲಿ ಪ್ರಸ್ತುತ. ನಾರಾಯಣ ಪಂಡಿತಾಚಾರ್ಯರ ವಾಣಿ ವೀಣೆಯ ನಾದವನ್ನು ಮೀರಿಸುವ ವಾಣಿ ಅಂತ ವರ್ಣನೆ ಮಾಡೋದು ಪ್ರಕೃತ. ಆದ್ದರಿಂದ ಇಲ್ಲಿ ವಾಣಿ ಪಾಣಿ ತಲಾಸಕ್ತ ವೀಣಾ ಅಂತ ಹೇಳಬೇಕಂತಿರಲಿಲ್ಲ. ಕೇವಲ ವಾಣಿ ರವ ವಿಡಂಬಿನಿ, ವೀಣೆಯ ನಾದವನ್ನು ತಿರಸ್ಕರಿಸುವಂಥದ್ದು, ವೀಣೆಯ ನಾದಕ್ಕಿಂತಲೂ ಅತಿಶಯವಾಗಿರುವಂಥದ್ದು ಅಂತ ಹೇಳೋದು ವಿವಕ್ಷಿತ. ಆದ್ದರಿಂದ ಪಾಣಿ ತಲಾಸಕ್ತ, ಸರಸ್ವತೀದೇವಿಯ ಕೈಲಿರತಕ್ಕಂತಹ ವೀಣೆಯ ನಾದವನ್ನು ಅನುಕರಿಸುವ ಅಂತ ಹೇಳಿದ ವ್ಯರ್ಥ ಏನು ಅಂತ ಅನಿಸುತ್ತೆ. ಆದರೆ ಕವಿಗಳಿಗೆ ನಾರಾಯಣ ಪಂಡಿತಾಚಾರ್ಯರ ವಾಣಿಯು ವೀಣಾನಾದಕ್ಕಿಂತಲೂ ಅತಿಶಯವಾದದ್ದು ಅಂತ ಹೇಳೋದು ವಿವಕ್ಷಿತವಾಗಿದ್ದರೂ ಸಹ ಆ ವಾಣಿದೇವಿಯ ಕಂಠ ಮಾಧುರ್ಯ, ವಾಣಿದೇವಿಯ ಸರಸ್ವತಿಯ ಕಂಠರವ ಏನಿದೆ, ಆ ಕಂಠರವ ಅದು ಅತಿಶಯ ಮಧುರವಾಗಿರುವಂಥದ್ದು. ಅದರಿಂದ ಸಹಕೃತವಾಗಿರುವಂಥದ್ದು ವೀಣಾರವ. ಇವರ ಬಾಯಿಂದ ಬರ್ತಕ್ಕಂತಹ ಏನು ಮಾತಿದೆ ಅದು ವೀಣಾದೇವಿಯ ಕಂಠರವ, ಸರಸ್ವತೀದೇವಿಯ ಕಂಠದಿಂದ ಬಂದಿರತಕ್ಕಂತಹ ಮಾತು. ಅದರ ಜೊತೆಗೆ ಈ ಸರಸ್ವತೀದೇವಿಯ ಕೈಲಿರತಕ್ಕಂತಹ ವೀಣಾರವ ಅದು ಅದರೊಂದಿಗೆ ಸೇರಿಕೊಂಡ್ರೆ ಇನ್ನೂ ಮಧುರವಾಗಿರುತ್ತೆ ಅಂತ ತಿಳಿಸ್ಲಿಕ್ಕೋಸ್ಕರವಾಗಿ ವಾಣಿ ಪಾಣಿ ತಲಾಸಕ್ತ ವೀಣಾರವ ವಿಡಂಬಿನಿ ಅಂತ ಹೇಳಿದ್ರೇನು ಅಂತ ಅನಿಸುತ್ತೆ. ಅಂತಹ ವಾಣಿ ಪಾಣಿ ತಲಾಸಕ್ತ ಸರಸ್ವತೀದೇವಿಯ ಕೈಯಲ್ಲಿರತಕ್ಕಂತಹ ವೀಣೆಯ ಮಧುರವಾಗಿರತಕ್ಕಂತಹ ನಾದವನ್ನು ತಿರಸ್ಕರಿಸುವ, ನಾದಕ್ಕಿಂತಲೂ ಅತಿಶಯವಾಗಿರತಕ್ಕಂತಹ ನಾರಾಯಣ ಪಂಡಿತಾಚಾರ್ಯರ ಮಾತು ಅದು ನಾನಾ ಪ್ರಬಂಧ ಚತುರ, ಚಿತ್ರಕಾವ್ಯಾದಿ ಉಪೇತವಾಗಿರತಕ್ಕಂತಹ ನಾನಾ ಪ್ರಬಂಧಗಳನ್ನು ನಿರ್ಮಾಣ ಮಾಡುವುದರಲ್ಲಿ ಅವರ ವಾಣಿ ಅತ್ಯಂತ ಕುಶಲವಾಗಿರುವಂಥದ್ದು. ಅಂತಹ ಪಂಡಿತಾಚಾರ್ಯರ ಇಂತಹ ಮಾತು ಭಾತಿ ಶೋಭಿಸ್ತದೆ ಎಂಬುದಾಗಿ ಕವಿಗಳು ನಾರಾಯಣ ಪಂಡಿತಾಚಾರ್ಯರ ವಾಣಿಯನ್ನು ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಅದನ್ನೇ ಬಾಲಬೋಧಿನಿಯಲ್ಲಿ ನಾರಾಯಣ ಪಂಡಿತಾಚಾರ್ಯಾಣಂ ಕವಿ ಶಿರೋಮಣಿತ್ವಾತ್ ತತ್ಪ್ರಸಾದಾಯ ತದ್ವಾಣಿಮಪಿ ಸ್ತೌತಿ.
ನಾರಾಯಣ ಪಂಡಿತಾಚಾರ್ಯರು ಕವಿ ಶಿರೋಮಣಿಗಳಾದ್ದರಿಂದ ಅವರ ಅನುಗ್ರಹಕ್ಕೋಸ್ಕರವಾಗಿ ಅವರ ವಾಣಿಯನ್ನು ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ನಾರಾಯಣ ಪಂಡಿತಾಚಾರ್ಯರ ಮಾತು ಸಕಲ ಗಾನಾದಿ ವಿದ್ಯಾಭಿಮಾನಿಯಾಗಿರತಕ್ಕಂತಹ ಸರಸ್ವತಿಯ ಹಸ್ತದಿಂದ ಶೋಭಾಯಮಾನವಾಗಿರತಕ್ಕಂತಹ ವೀಣಾ ಶಬ್ದದಂತೆ ಸಕಲ ಜನರ ಮನಸ್ಸಿಗೆ ಆಹ್ಲಾದವನ್ನುಂಟು ಮಾಡುವಂಥದ್ದು, ಅನೇಕ ಅಲಂಕಾರ, ವ್ಯಂಗ್ಯಾರ್ಥ ಇವೇ ಮೊದಲಾದ ಗುಣಗಳ ಗಣದಿಂದ ಗುಂಪಿತವಾಗಿರುವಂಥದ್ದು, ಅನೇಕ ಗ್ರಂಥ ರಚನಾ ಚಾತುರ್ಯ ಮಂಡಿತವಾಗಿರುವಂಥದ್ದು ನಾರಾಯಣ ಪಂಡಿತಾಚಾರ್ಯರ ಮಾತು. ಅಂತಹ ಮಾತು ಶೋಭಿಸಲಿ ಅಂತ ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ವಾಣೀಪಾಣಿ ತಲಾಸಕ್ತ ವೀಣಾರವ ವಿಡಂಬಿನಿ. ವಾಣ್ಯ ಸರಸ್ವತೀ ದೇವಿಯ ಪಾಣಿತಲೆ ಕೈಯಲ್ಲಿ ಆಸಕ್ತ ಸಂಬದ್ಧವಾಗಿರತಕ್ಕಂತಹ ವೀಣೆಯ ರವ ಶಬ್ದದ ವಿಡಂಬಿನಿ ಅನುಕರಣ ಮಾಡತಕ್ಕಂತಹ ನಾನಾ ಪ್ರಬಂಧ ಚತುರ, ಅನೇಕ ಪ್ರಬಂಧಗಳಲ್ಲಿ ಗ್ರಂಥಗಳಲ್ಲಿ ಚತುರ ಕುಶಲವಾಗಿರತಕ್ಕಂತಹ ನಾರಾಯಣಾರ್ಯ ಗೀಹಿ ನಾರಾಯಣ ಪಂಡಿತಾಚಾರ್ಯರ ಮಾತು ಭಾತಿ ಪ್ರಕಾಶಿಸುತ್ತದೆ ಅಂತ ಈ ಪದ್ಯದ ಪದಪದಾರ್ಥ. ಶ್ರೀಕೃಷ್ಣ ಅರ್ಪಣಮಸ್ತು.